ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡಿದೆ. ಇವತ್ತಿನ ಈ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ಥಂಬ್ನೈಲಲ್ಲಿ ಗೊತ್ತಾಗಿರುತ್ತೆ. ಹಾಗಿದ್ರೆ ಇನ್ನು ಯಾಕೆ ತಡ, ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಗಾಯ್ಸ್. ಮೊದಲಿಗೆ ನಾನು ನಮ್ಮ ಫ್ಯಾಮಿಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಬಸ್ ಮುಖಾಂತರ ಚಿಕ್ಕಲ್ಲೂರು ಕ್ಷೇತ್ರಕ್ಕೆ ತಲುಪಿದೆವು. ನೋಡಿ ಗಾಯ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಈ ಕ್ಷೇತ್ರದ ಮುಂಬಾಗಿಲು. ಇಲ್ಲಿ ಹಣ್ಣು ಕಾಯಿ ಪೂಜೆ ಸಾಮಾನು ಎಲ್ಲವೂ ಸಿಗುತ್ತೆ, ಬೇಕಾದವರು ತಗೋಬಹುದು. ನಾವು ಮನೆಯಿಂದ ತಂದಿರೋದ್ರಿಂದ ಇಲ್ಲಿ ನಾವು ಪರ್ಚೇಸ್ ಮಾಡಲಿಲ್ಲ, ಡೈರೆಕ್ಟಾಗಿ ದೇವಸ್ಥಾನದ ಹತ್ತಿರ ಹೊರಟೆವು. ನಾನು ದೇವಸ್ಥಾನದ ಮುಂಬಾಗಿಲಿನಲ್ಲಿ ನಮಸ್ಕರಿಸಿ ನಂತರ ಮುಂದೆ ನಡೆದೆ. ಟೆಂಪಲ್ ಒಳಗಡೆ ತುಂಬಾ ವಿಶಾಲವಾಗಿತ್ತು, ಹಾಗೆಯೇ ಸಾಕಷ್ಟು ಸೌಮ್ಯವಾಗಿತ್ತು. ನಮ್ಮ ನಗರದ ಜನರಿಗೆ ಈ ಕ್ಷೇತ್ರದ ಪವಾಡ ತಿಳಿದಿರುತ್ತದೆ. ವರ್ಷಕ್ಕೆ ಒಂದು ಬಾರಿ ಸಿದ್ದಪ್ಪಾಜಿ ಮತ್ತು ರಾಚಪ್ಪಾಜಿಯವರ ಜಾತ್ರೆ ನಡೆಯುತ್ತದೆ. ಆವಾಗ ಜನರು ತಿಂಗಳುಗಳವರೆಗೆ ಇಲ್ಲಿ ಬಂದು ಉಳಿದುಕೊಳ್ಳುತ್ತಾರೆ. ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ತುಂಬ ಜನ ಇನ್ನೂ ಬಂದಿರಲಿಲ್ಲ, ಏಕೆಂದರೆ ನಾವು ಬೇಗನೆ ಹೋಗಿದ್ವಿ. ನಾವು ಮಾರ್ನಿಂಗ್ ಬೇಗ ಹೋಗಿರುವುದರಿಂದ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇನ್ನೂ ಪೂಜೆ ಶುರು ಆಗಿರಲಿಲ್ಲ. ಆದ್ದರಿಂದ ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಗರ್ಭಗುಡಿಯ ಬಾಗಿಲಿಗೆ ನಮಸ್ಕರಿಸಿ ಅಲ್ಲಿಂದ ನಾವು ಮಾಡಿದ್ದ ಮನೆ ಕಡೆಗೆ ಹೊರಟೆವು. ನೋಡಿ ಗಾಯ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಗರ್ಭಗುಡಿಯ ಮುಂಬಾಗಿಲು. ಈ ಕ್ಷೇತ್ರದಲ್ಲಿ ದಿನವೂ ಪೂಜೆ ನಡೆಯುತ್ತದೆ. ಸೋಮವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತದೆ. ಜನರು ಇಲ್ಲಿ ಬಂದು ಭಕ್ತಿಯಿಂದ ನಮಸ್ಕರಿಸಿ ಬೇಡಿಕೊಂಡು ತಮ್ಮ ಬೇಡಿಕೆಗಳು ಈಡೇರಿದ ಮೇಲೆ ಹರಕೆಗಳನ್ನು ತೀರಿಸುತ್ತಾರೆ. ನಮ್ಮ ಮನೆ ದೇವರು ಶ್ರೀ ಸಿದ್ದಪ್ಪಾಜಿಯವರ ಹತ್ತಿರ ನಮಸ್ಕರಿಸಿ ನಾನು ಮತ್ತು ನನ್ನ ಫ್ಯಾಮಿಲಿ ಹೇಗೆ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಅಲ್ಲಿ ತುಂಬಾ ಆಟಿಕೆ ಸಾಮಾನುಗಳು ಇದ್ದವು. ಸ್ವಲ್ಪ ಅಲ್ಲಿ ನೋಡಿಕೊಂಡು ನಮಗೆ ಇಷ್ಟವಾದ ಸಾಮಾನುಗಳನ್ನು ತೆಗೆದುಕೊಂಡು ಹೋದೆವು. ನೋಡಿ ಗಾಯ್ಸ್, ನಮ್ಮ ಸಿಸ್ಟರ್ ಮಗ ಸ್ಮೈಲ್ ಮಾಡು ಅಂದರೆ ಈ ರೀತಿ ಮಾಡ್ತಾ ಇದ್ದಾನೆ. ಸೋ ಕ್ಯೂಟ್ ಅಲ್ವಾ? ನನ್ನ ಸಿಸ್ಟರ್ ಅವರ ಫ್ಯಾಮಿಲಿ ಎಲ್ಲರೂ ಹರಕೆ ತೀರಿಸಲೆಂದು ಈ ಕ್ಷೇತ್ರಕ್ಕೆ ಬಂದಿದ್ದರು. ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದರು, ಆದ್ದರಿಂದ ನಾವು ಕೂಡ ಬಂದಿದ್ವಿ. ನೋಡಿ ಗಾಯ್ಸ್, ಅವರ ಫ್ಯಾಮಿಲಿ ಎಲ್ಲರೂ ಪೂಜೆ ಮಾಡಿ ನಮಸ್ಕರಿಸಿದರು. ನಾವು ಕೂಡ ಪೂಜೆ ನೋಡ್ತಾ ಕುಳಿತುಕೊಂಡೆವು. Segundo balik.
ಅಲ್ಲಿ ಕೂಡ ನಮ್ಮನೆ ಮಕ್ಕಳು ಎಲ್ಲರೂ ಸೇರಿ ಒಂದಷ್ಟು ರೀಲ್ಸ್ ಕೂಡ ಮಾಡಿಕೊಂಡೆವು. ತುಂಬಾ ಖುಷಿಯಾಗಿತ್ತು. ಅಕ್ಕ ಗರ್ಭಗುಡಿ ಓಪನ್ ಆದ ಮೇಲೆ ಮತ್ತೆ ನಾವು ಎಲ್ಲರೂ ಹೋಗಿ ಪೂಜೆನ ಮುಗಿಸ್ಕೊಂಡು ಬಂದ್ವಿ. ನಾವು ಮುಗಿಸಿ ಬಂದ ಮೇಲೆ ಆಲ್ರೆಡಿ ಅಲ್ಲಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ನಮ್ಮ ಫ್ಯಾಮಿಲಿ ಕೂಡ ಸಿಕ್ಕಾಪಟ್ಟೆ ಸಹಾಯ ಮಾಡ್ತಿದ್ರು. ಅಲ್ಲಿದ್ದ ಸಾಕಷ್ಟು ಜನರು ಎಲ್ಲರೂ ಸಹಾಯ ಮಾಡಿ ಅಡುಗೆ ತಯಾರಾಗಲು ಸಹಕರಿಸಿದರು. ಅಡುಗೆ ರೆಡಿ ಆಗುವ ತನಕ ದೊಡ್ಡಮ್ಮ ತಾಯಿ ಟೆಂಪಲನ್ನು ನೋಡಲೆಂದು ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಹೊರಟೆವು. ಇದೇ ನೋಡಿ ಗಾಯ್ಸ್, ದೊಡ್ಡಮ್ಮ ತಾಯಿ ಟೆಂಪಲ್. ನೋಡಿದ್ರಲ್ಲ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.